ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಗ್ರಂಥವನ್ನು ಇಲ್ಲಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ಚೌಡರಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಲ್ ಅವರು ಪೂರ್ಣಗೊಳಿಸಿ ಕೃತಿ ಜಿಜ್ಞಾಸು ಜೀವರುಗಳಿಗೆ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಕ್ಕೆ ಪ್ರಾಪ್ತರಿದ್ದಾರೆ. ಇಲ್ಲಿ ಶ್ಲೋಕ ಸಂಖ್ಯೆ 157 57. ಈಗ ಉಪವಾಸ ಮಾಡುವುದರ ಫಲವನ್ನು ತಿಳಿಸಿಕೊಡುತ್ತಾರೆ. ಇತೀಯ ಷೋಡಶಾಯಾಂ ಗಮಯತಿ ಪರಿಮುಕ್ತ ಸಕಲ ಸಾವಧ್ಯಃ ತಸ್ಯ ತದಾನೀಂ ನಿಯತಂ ಪೂರ್ಣಂ ಅಹಿಂಸಾವ್ರತಂ ಭವತಿ. ಯಾವ ಜೀವನ ಇತಿ ಈ ಪ್ರಕಾರ ಪರಿಮುಕ್ತ ಸಕಲ ಸಾವಧ್ಯ ಸನ್ ಸಂಪೂರ್ಣ ಪಾಪಕ್ರಿಯೆಗಳಿಂದ ರಹಿತನಾಗಿ ಷೋಡಶಯಾಮಾನ್ 16 ಪ್ರಹರಗಳನ್ನು ಗಮಯತಿ ಕಳೆಯುತ್ತಾನೆ. ತಸ್ಯ ಅವನಿಗೆ ತದಾನೀಂ ಆ ಸಮಯದಲ್ಲಿ ನಿಯತಂ ನಿಶ್ಚಯಪೂರ್ವಕವಾಗಿ ಪೂರ್ಣಂ ಸಂಪೂರ್ಣ ಅಹಿಂಸಾವ್ರತವು ಭವತಿ ಆಗುತ್ತದೆ. ಟೀಕೆ ಇತಿ ಪೂರ್ವೋಕ್ತರೀತ್ಯಾ ಯಃ ಶ್ರಾವಕಃ ಪರಿಮುಕ್ತ ಸಕಲ ಸಾವಧ್ಯಃ ಷೋಡಶಯಾಮಾನ್ ಗಮಯತಿ ತಸ್ಯ ಶ್ರಾವಕಸ್ಯ ತದಾನೀಂ ನಿಯತಂ ಪೂರ್ಣಂ ಅಹಿಂಸಾವ್ರತಂ ಭವತಿ. ಯಾವ ಪ್ರಕಾರದಿಂದ ಉಪವಾಸದ ವಿಧಿಯನ್ನು ಮಾಡಲಾಗಿದೆ ಅದೇ ಪ್ರಕಾರದಿಂದ ಯಾವ ಶ್ರಾವಕನು ಸಂಪೂರ್ಣ ಆರಂಭ ಪರಿಗ್ರಹದ ತ್ಯಾಗ ಮಾಡಿ 16 ಪ್ರಹರಗಳನ್ನು ವ್ಯತೀತ ಮಾಡುತ್ತಾನೆ, ಆ ಶ್ರಾವಕನಿಗೆ ಆ 16 ಪ್ರಹರಗಳಲ್ಲಿ ನಿಯಮದಿಂದ ಪೂರ್ಣ ಅಹಿಂಸಾವ್ರತದ ಪಾಲನೆ ಆಗುತ್ತದೆ. ಆಗುತ್ತನ್ನಸ್ತಿಕೆ ಚರ್ಚಾ ಮೇಲಿಂದಷ್ಟೇ ಅಂದಿದ್ದೇವಷ್ಟ ಏನು ಅಭ್ಯಂತರ ಇಲ್ಲ. ಆಗಿದ್ರೂ ಮತ್ತು ಯಾವ ಜೀವನು ಈ ಪ್ರಕಾರ ಅಂತ ಮೇಲೆ ಹೇಳಿದ ಪ್ರಕಾರ ಏನು ಹೇಳಿದ್ದಾರೆ? ಎಲ್ಲ ಪ್ರಕಾರದ ಸಾವಧ್ಯ ಯೋಗದ ತ್ಯಾಗ ಮಾಡಿ ಹಿಂಸೆ ಮೊದಲಾದ ಪಂಚ ಪಾಪಗಳಿಂದ ನಿವೃತ್ತಾಗಿ ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತಾಗಿ ಸಾಮಾಯಿಕ ಸ್ತುತಿ ಸ್ತೋತ್ರ ಮೊದಲಾದ ಧರ್ಮ ಧ್ಯಾನದಲ್ಲಿ 16 ಪ್ರಹರಗಳನ್ನು ವ್ಯತೀತ ಮಾಡುತ್ತಾನೋ ಆ ಜೀವನಿಗೆ ಆ ಸಮಯದೊಳಗೆ ಅರ್ಥಾತ್ ಎಷ್ಟು ಸಮಯ ಅವ ಆರಂಭ ಮತ್ತು ಪರಿಗ್ರಹದಿಂದ ರಹಿತ ಇರ್ತಾನೋ ಆ ಸಮಯದಲ್ಲಿ ಅವ ಯಾಗದನ್ನು ಮುನಿಗಳ ಹಾಗೆ ಮಹಾಮವ್ರತಿ ಇದ್ದಾನೆ. ಗೃಹಸ್ಥಾವಸ್ಥೆಯಲ್ಲಿ ಇರುವಳೆದೊಳಗೆ ವಸ್ತ್ರದಿಂದ ಸಹಿತ ಇರುವಳೆದೊಳಗೆ ಆತ್ಮನ ಅನುಭೂತಿಯ ಬಲದಿಂದ ಆತ್ಮಸ್ಥಿರತೆಯ ಸಲುವಾಗಿ ಸಮಸ್ತ ಪರಿಗ್ರಹಾದಿಗಳಂತ ಮನವಚನ ಕಾಯದಿಂದ ತ್ಯಾಗ ಮಾಡಿ ಮನೆಯನ್ನು ಕೂಡ ಬಿಟ್ಟುಕೊಟ್ಟ ಯಾವ ಜೀವ ನಿರಂತರ ಆತ್ಮನಲ್ಲಿ ಉದ್ಯಮ ಮಾಡ್ತಾನೋ ಆ ಜೀವ ಮೂರನೇ ಕಷಾಯ ಚೌಕಡಿಯನ್ನು ಕ್ಷಯಿಸುವಂಥ ಅಂತರಂಗದ ಪುರುಷಾರ್ಥದ ಕಾರಣ ಮುನಿಯ ಜೀವನದೊಳಗ
ಯಾವ ಪ್ರಕಾರ ಸ್ವಾಧೀನವಾದಂಥ ನಿರಾಕುಲ ಶಾಂತಿ ಪರಮ ಆನಂದದ ಅನುಭೂತಿ ಆಗ್ತಾ ಇರ್ತಿದೆಯೋ ಅದೇ ಪ್ರಕಾರದ ಆನಂದದ ಅನುಭೂತಿ ಇವನಿಗೆ 16 ಪ್ರಹರದ ಸಮಯದೊಳಗ ಬಿಟ್ಟು ಬಿಟ್ಟು ಆಗ್ತಾ ಇರ್ತಿದೆ. ಯಾವ ಪ್ರಕಾರ ದೇಹ ಇರುವೆಳೆದೊಳಗೆ ಕೂಡ ದೇಹಾತೀತ ಶುದ್ಧ ಸದೃಶ್ಯ ಶುದ್ಧಾತ್ಮನ ಅನುಭೂತಿಯನ್ನು ಸಾಧಕ ಜೀವ ಅರ್ಥಾತ್ ಮುನಿ ಭಗವಂತರು ಮಾಡ್ತಾರೆ. ಅದೇ ಪ್ರಕಾರ ವಸ್ತ್ರ ಇರುವೆಳೆದೊಳಗೆ ಕೂಡ ಸಂಪೂರ್ಣ ರೂಪದಿಂದ ಆ ಜನ್ಮ ಗ್ರಹಾದಿಗಳ ತ್ಯಾಗ ಮಾಡದಿದ್ರನ್ನು ಕೂಡ ಮರ್ಯಾದಿತ ಸಮಯದವರೆಗೆ ಅವುಗಳಿಂದ ಮುಕ್ತ ಇರುವುದರಿಂದ ನೋಡ್ರಿ, ನಿಮಿತ್ತದ ಕಾರಣದಿಂದ ಆಗುವಂಥ ಅಥವಾ ನಿಮಿತ್ತದಿಂದ ಆಗುವಂಥ ಯಾವ ನೈಮಿತ್ತಿಕ ಭಾವಗಳಿದ್ದಾವೆ ಆ ಭಾವಗಳಿಂದ ಸಾಕ್ಷಾತ್ ಸುಖ ದುಃಖದ ಸಂಬಂಧ ಇಲ್ಲ ಅಂಥೇಳಿ ಭಗವಾನ್ ಕುಂದು ದೇವ ಹೇಳಿದರನು ಕೂಡ ಮಾತು ಇಲ್ಲಿ ಸಾಧಕ ಅವಸ್ಥೆಯೊಳಗ ಆ ನೈಮಿತ್ತಿಕ ಭಾವದಿಂದ ಸಾಕ್ಷಾತ್ ಲಾಭ ಇಲ್ಲದಿದ್ರೂ ಕೂಡ ಯಾವ ಲಾಭ ಆಗ್ತಿದೆಯೋ ಆ ಲಾಭಕ್ಕ ಮೂಲ ಕಾರಣ ಇದೆ. ಅದ ಏನ ಆ ನೈಮಿತ್ತಿಕ ಭಾವಗಳ ಪರ್ವದ ನಿಮಿತ್ತದಿಂದ ಸಾಮಾಯಿಕದ ಅಭ್ಯಾಸದೊಳಗ ಪರಿಣತ ಆಗಿರುವಂಥ ಜೀವ ಯಾವ 24 ಗಂಟೆ 36 ಗಂಟೆ ಅಥವಾ 48 ಗಂಟೆ ಮನೆಯ ಕಾರ್ಯಗಳಿಂದ ದೂರ ಇರ್ತಾನೋ ಆ ದೂರ ಇರುವ ರೂಪದ ನಿಮಿತ್ತದಿಂದ ಅವನಲ್ಲಿ ಯಾವ ಆಂತರ್ಯದೊಳಗೆ ನೈಮಿತ್ತಿಕ ಭಾವಗಳಾಗುತ್ತವೆ ಆ ಭಾವಗಳ ಸಾಕ್ಷಾತ್ ಧರ್ಮ ಅಲ್ಲ. ಆದರೂ ಕೂಡ ಆ ಭಾವಗಳ ಭೂಮಿಕೆಯೊಳಗ ಧರ್ಮ ಫಲಿಸ್ತಿದೆ. ಬಾಹ್ಯದ ತ್ಯಾಗ ಮಾಡುವುದರಿಂದ ತ್ಯಾಗದ ಭಾವದಿಂದ ಪ್ರತ್ಯಕ್ಷ ಲಾಭ ಇಲ್ಲದಿದ್ರೂ ಕೂಡ ಆ ತ್ಯಾಗ ರೂಪದ ಯಾವ ನೈಮಿತ್ತಿಕ ಭಾವ ಇದೆ ಆ ಭಾವದಿಂದ ಸ್ವಭಾವದ ಪರಿಚಯ ಇರುವಂಥ ಅನುಭವ ಇರುವಂಥ ಜೀವನಿಗೆ ನಿಯಮದಿಂದ ಧರ್ಮ ಫಲಿಸ್ತಿದೆ. ಯಾರಿಗೆ ಆಂತರ್ಯದೊಳಗ ಆತ್ಮನ ಅನುಭೂತಿ ಇಲ್ಲ ಅವ್ರ ಮಾತನ್ನ ಕುಂದು ದೇವರ ಎತ್ತಿ ಹೇಳಿದರೆ ಸಮಯ ಸಾರದೊಳಗೆ ಏನ ನಿಮಿತ್ತಗಳಿಂದ ಯಾವ ಲಾಭ ಹಾನಿ ಇಲ್ಲ, ಆದರೆ ಆ ನಿಮಿತ್ತದಿಂದ ಆಗುವಂಥ ನೈಮಿತ್ತಿಕ ಭಾವಗಳಿಂದ ಕೂಡ ಅಜ್ಞಾನಿ ಜೀವನಿಗೆ ಯಾವ ಲಾಭ ಹಾನಿ ಇಲ್ಲ. ಮಂದಿರಕ್ಕೆ ಹೋಗುವ ರೂಪದ ಪುದ್ಗಲ ಕ್ರಿಯೆ ನಿಮಿತ್ತ, ಅಲ್ಲಿ ಹೋಗ್ಬೇಕನ್ನುವ ಭಾವ ಏನಿದೆ ಅದು ನೈಮಿತ್ತಿಕ ಭಾವ. ಆ ಭಾವದಿಂದ ಏನಾಗ್ತಿದೆ ಪ್ರತ್ಯಕ್ಷ ಲಾಭ ಏನೂ ಆಗುವುದಿಲ್ಲ, ಆದರೆ ಅಲ್ಲಿ ಮಾಡಿಕೊಂಡ ನಂತರ ಲಾಭ ಆಗ್ತಿದೆ. ಯಾರಿಗೆ? ಧರ್ಮಾತ್ಮ ಜೀವನಿಗೆ, ಭೇದ ಜ್ಞಾನದ ಪರಿಚಯ ಇರುವಂಥ ಜೀವನಿಗೆ. ಭೇದ ಜ್ಞಾನದ ಮಾತ ಸರಸ್ವತಿ ಸ್ತವನದೊಳಗ ಬಹಳ ಸುಂದರವಾಗಿ ಬಂದಂತೆ ಇದೆ. ಭೇದ ಜ್ಞಾನ ಏನಿದೆ ಅದುವೇ ನಿಜವಾಗಿ ಭಾವಶ್ರುತ ಜ್ಞಾನ ಏನಿದೆ ಅದುವೇ ನಿಜವಾಗಿ ಈ ಜೀವದ ಸಲುವಾಗಿ ಸರಸ್ವತಿ ಅರ್ಥಾತ್ ವಿದ್ಯೆ ಇದೆ. ಉಳಿದ ಯಾವ ವಿದ್ಯೆಗಳಿಂದಲೂ ಈ ಜೀವನಿಗೆ ಅಂಶ ಮಾತ್ರ ಕೂಡ ಲಾಭ ಆಗುವ ಹಾಗೆ ಇಲ್ಲ. ವಿದ್ಯೆ ಅರ್ಥಾತ್ ಜ್ಞಾನ ಸ್ವಭಾವದ ಆಶ್ರಯ ಮಾಡಿರುವಂಥ ಯಾವ ಜ್ಞಾನಿದೆ
ಆ ಜ್ಞಾನದ ಬಲದಿಂದ ಸಮಗ್ರ ಆತ್ಮನಿಗೆ ಪರಮ ಶಾಂತಿಯ ಅನುಭವ ರೂಪದ ಲಾಭ ಆಗ್ತಿದೆ. ಪರದಾಶ್ರಯ ಮಾಡುವಂಥ ಜ್ಞಾನಕ್ಕ ಯಾವುದೇ ಇರಲಿ ಅದು ಪರ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ, ತಿಳ್ಕೊಳ್ಳುವಷ್ಟು ಯೋಗ್ಯತೆ ಅಂತೂ ನಮಗೆ ಬಂದಂತೆ ಇದೆ. ಜ್ಞಾನ ಪರದಾಶ್ರಯ ಮಾಡುವುದರಿಂದ ಯಾವುದೇ ಪ್ರಕಾರದಿಂದ ಆ ಜೀವನಿಗೆ ಲಾಭ ಅರ್ಥಾತ್ ಯಾವುದರ ಅಪೇಕ್ಷೆ ಇದೆಯೋ ಸುಖ, ನಿರಾಕುಲ ಶಾಂತಿ, ತೃಪ್ತಿ ಅದರ ಪ್ರಾಪ್ತಿ ಆಗುವುದಿಲ್ಲ. ನಿಮಿತ್ತದಿಂದ ಪುದ್ಗಲದ ನಿಮಿತ್ತದಿಂದಂತೂ ಆಗೋದನೇ ಇಲ್ಲ. ಅದರ ನೈಮಿತ್ತಿಕ ಭಾವದಿಂದ ಕೂಡ ಅಜ್ಞಾನಿ ಜೀವನಿಗೆ ಆಗುವುದಿಲ್ಲ, ಯಾವುದೇ ಸುಖ ದುಃಖ ಆಗುವುದಿಲ್ಲ ಅಂಥೇಳಿ ಹೇಳಿದರು. ಏನೂ ಆಗುವುದಿಲ್ಲನ ನೈಮಿತ್ತಿಕ ಭಾವದಿಂದ ಆಗ್ತಿದೆ. ಏನಾಗ್ತಿದೆ? ಶುಭದ ಬಂಧ ಆಗ್ತಿದೆ. ಉದ್ಗಲದ ನಿಮಿತ್ತದಿಂದ ಯಾವ ನೈಮಿತ್ತಿಕ ಭಾವ ಜೀವದಲ್ಲೇ ಆಗ್ತಿದೆ, ಮಿಥ್ಯಾದೃಷ್ಟಿ ಜೀವದಲ್ಲಿ ಆ ಜೀವನಿಗೆ ಯಾವುದೇ ಸುಖ ದುಃಖ ಆಗುವುದಿಲ್ಲ ಅಂಥೇಳಿ ಹೇಳುವುದರದ ತಾತ್ಪರ್ಯ ಇದೆ. ದುಃಖಂತೂ ಇದ್ದದ್ದನೇ ಇದೆ ಅಲ್ಲ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಅಧ್ಯಾತ್ಮ ಗ್ರಂಥಗಳನ್ನು ಓದುವುದರಿಂದ, ದ್ರವ್ಯಾನುಯೋಗದ ಕಥನ ಓದುವುದರಿಂದ ಶುಭದಿಂದ ಧರ್ಮ ಆಗುವುದಿಲ್ಲ ಅನ್ನುವ ವ್ಯಾಖ್ಯೆಯನ್ನ ಓದುವುದರಿಂದ ಅಜ್ಞಾನಿ ಜೀವರುಗಳಿಗೆ ಹಾನಿನೇ ಆಗೋದಲ್ಲ ಅನ್ನುವ ಸಂದೇಹ ಉತ್ಪನ್ನ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಉತ್ತರ ಏನು ಹೇಳಿದ್ರು? ನ್ಯಾಯಕ ಭಾಯಿ ಉತ್ತರ ಏನು ಹೇಳಿದ್ರು? ಉತ್ತರ ಹೇಳಿದ್ರು, ಸಕ್ಕರೆ ತಿನ್ನುವುದರಿಂದ ಕತ್ತೆ ಸಾಯ್ತಿದೆ ಅಂಥೇಳಿ ತಿಳ್ಕೊಂಡ ಮನುಷ್ಯ ಸಕ್ಕರೆ ತಿನ್ನುವುದನ್ನು ಬಿಡುವುದಿಲ್ಲ ಹೇಳಿದರೆ ದೃಷ್ಟಾಂತ. ಮುಂದೆ ದಾಷ್ಟಾಂತ ಏನು ಹೇಳಿದರೆ, ಯಾವನೋ ಅಜ್ಞಾನಿ ಶುಭ ಕ್ರಿಯೆಯಿಂದ ಧರ್ಮ ಆಗುವುದಿಲ್ಲ ಇದನ್ನು ಕೇಳಿ ಶುಭ ಕ್ರಿಯೆಯನ್ನು ಬಿಟ್ಟು ಪ್ರತ್ಯಕ್ಷ ಅಶುಭ ಕ್ರಿಯೆಯೊಳಗೆ ಪ್ರವೃತ್ತಿ ಮಾಡಿದ ಅಂತಂದ್ರೆ ಅವನಿಗೆ ಹಾನಿ ಏನಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾನಿ ಏನಾಗ್ತಿದೆ ಅವನಿಗೆ? ಅವಂತೂ ಮಿಥ್ಯಾತ್ವದೊಳಗನ ಅದನ್ನಲ್ಲ, ಅಜ್ಞಾನದೊಳಗನ ಅದನು. ಅವನಿಗೇನು ಹಾನಿ ಆಗೋದಿದೆ? ಮತ್ತು ಯಾವ ಜ್ಞಾನಿ ಅದನು ಅಥವಾ ವಿಚಾರಶೀಲ ಅದನು, ಅವನು ಶುಭದ ಕ್ರಿಯೆಯನ್ನು ಬಿಟ್ಟು ಅಶುಭದೊಳಗೆ ಹೋಗೋದನ್ನೇ ಇಲ್ಲ. ಬಹಳ ಅದ್ಭುತ ಕಥನ. ಅಜ್ಞಾನಿಗೆ ಹಾನಿ ಏನಾಗೋದಿದೆ? ಸ್ವರ್ಗಕ್ಕೆ ಹೋಗಬಹುದಾಗಿತ್ತು, ನರಕಕ್ಕೆ ಹೋಗ್ಬೋದು, ಇಷ್ಟ ಆಗಬಹುದಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ಪರಿಣಾಮದೊಳಗೆ ಶುಭ ಬಂದರೆ ಕೇವಲ ಕ್ರಿಯೆಯಿಂದೇನು ಸ್ವರ್ಗ ಆಗುವುದಿಲ್ಲ. ಆ ಕ್ರಿಯೆಯ ಮಾಧ್ಯಮದಿಂದ ಅವನಿಗೊಂದು ವೇಳೆ ಪರಿಣಾಮದೊಳಗೆ ಶುಭ ಬಂತು ಅಂತಂದ್ರೆ ಸ್ವರ್ಗಕ್ಕೆ ಹೋಗಬಹುದಾಗಿತ್ತು. ಆ ಕ್ರಿಯೆಯನ್ನು ಬಿಟ್ಟು ಕೊಟ್ಟ, ಶುಭ ಪರಿಣಾಮ ಆಗಲಿಲ್ಲ, ಅದರಿಂದ ನರಕಕ್ಕೆ ಹೋದ, ಅದೇನು ಹಾನಿ ಅಲ್ಲ ಅಂತ ಹೇಳ್ತಾರೆ. ಅವನು ಸ್ವರ್ಗಕ್ಕೆ ಹೋದ್ರೂ ಅಲ್ಲೇನು ಸುಖಿ ಇರ್ತಾರೆ. ಅರೆ ಜಿನಾಗಮದ ಮರ್ಮವನ್ನು ತಿಳ್ಕೊಳ್ಳೋದ ನಿಜವಾಗಿ ಬಹಳ ಅದ್ಭುತ ಕಾರ್ಯ ಇದೆ. ಧರ್ಮದ ಸೋಗು ಮಾಡೋದು ಬಹಳ ಸುಲಭ ಇದೆ. ಸೋಗೇನ? ವೇಷ. ವೇಷೇನ? ವಸ್ತ್ರದ ಪರಿವರ್ತನೆ, ಭೋಜನದ ಪರಿವರ್ತನೆ, ವಾಸಸ್ಥಾನದ ಪರಿವರ್ತನೆ. ಸುಲಭ, ಬಹಳ ಸುಲಭ ಇದೆ. ಆದರೆ ಧರ್ಮದ ಸಲುವಾಗಿ ನಿರಂತರ ಆಗಮದ ಅವಲಂಬನೆ ಇದ್ರೂ ಕೂಡ ನಿರಾಲಂಬಿ ಜ್ಞಾನದೊಳಗೆ ಉದ್ಯಮ ಬೇಕ್ರಿ. ಏನು ಹೇಳಿತು? ಆಗಮದ ಅವಲಂಬನೆ ಇದ್ರೂ ಕೂಡ
ನಿರಾಲಂಬಿ ಜ್ಞಾನದೊಳಗೆ ನಿರಂತರ ಉದ್ಯಮ ಇದ್ದರ ಧರ್ಮದ ಸನಿಹಕ್ಕೆ ಹೋಗೋ ಸಾಧ್ಯ ಇದೆ. ಇಲ್ಲದಿದ್ರೆ ಉಳಿದೆಲ್ಲ ಸುಲಭ ಇದೆ, ಎಲ್ಲ ಸುಲಭ ಇದೆ. ಮನೆ, ಪರಿವಾರ, ಧನ, ಆಸ್ತಿ, ಪಂಚೇಂದ್ರಿಯ ವಿಷಯಗಳ ಯಾವ ಒಂದು ಪ್ರವೃತ್ತಿ ಇದೆ ಅದನ್ನೆಲ್ಲ ಬಿಡೋದು ಸುಲಭ ಇದೆ. ಆದ್ರೆ ಅದನ್ನು ಬಿಡುವುದರ ಹಿಂದೆ ಕೂಡ ಅವನಿಗೆ ಅಂಥದೇ ಪರಾಶ್ರಿತ ಸುಖದ ಅಭಿಲಾಷೆ ಇದೆ. ಅಂಥದೇ ಪರಾಶ್ರಿತ ಸುಖ ತಿಳಿದಿದೆ ಅನ್ನೋ ಮರ್ಮರೆ ಅಂಥದೇ ಪರಾಶ್ರಿತ. ಯಾಕೆ? ಅವನಿಗೆ ನಿಜವಾದ ಸುಖದ ಪರಿಚಯ ಇಲ್ಲ. ಪರಿಚಯ ಇಲ್ಲ, ಈ ಮಾತಂತೂ ಸತ್ಯ ಇದೆಯಲ್ಲ. ಆದ್ರೆ ಪರಿಚಯ ಮಾಡಿಕೊಳ್ಳುವ ಅವಕಾಶ ಇಲ್ಲರಿ ಅವನಿಗೆ. ಯಾಕೆ ಅಂತಂದ್ರೆ ಏನು ಬದಲಾವಣೆ ಮಾಡಿಕೊಂಡಿದ್ದಾನಲ್ಲ ಅದರಲ್ಲಿ ಅವನಿಗೆ ಧರ್ಮದ ಶ್ರದ್ಧೆ ಇದೆ, ತಿಳಿತಾ ಇದೆ. ಯಾವ ಬದಲಾವಣೆ ಬಾಹ್ಯದೊಳಗೆ ಮಾಡಿಕೊಂಡಿದ್ದಾನಲ್ಲ ಅದರೊಳಗೆ ಅವನಿಗೆ ಧರ್ಮದ ಶ್ರದ್ಧೆ ಇದೆ. ಇಂತಿಷ್ಟ ಧನದ ಲಾಭ ಅಥವಾ ವಾರ್ಷಿಕ ಆದಾಯ ಅಥವಾ ತಿಂಗಳದ ಆದಾಯ ಅದರೊಳಗೆ ಇಂತಿಷ್ಟ ದಾನ ಕೊಡುವಂಥ ಒಂದು ನಿಯಮ ಮಾಡ್ಕೊಂಡಿದ್ದಾನ್ರಿ. ಒಳ್ಳೇದಿದೆ ಏನಿಲ್ರಿ, ಅದು ಒಳ್ಳೇದಿದೆ. ಆದ್ರೆ ಅವನಿಗೆ ಅದರಲ್ಲಿ ಧರ್ಮ ಬುದ್ಧಿ ಇರುವುದರಿಂದ ಅನಂತ ಹಾನಿ ಇದೆ. ದಾನ ಕೊಡುವುದರಿಂದ ಅಲ್ಲ, ವಿಪರೀತ ಮನ್ನದಿಂದ. ಅಂಥೇಳಿನ ಅಧ್ಯಾತ್ಮಶಾಸ್ತ್ರಗಳಲ್ಲಿ, ದ್ರವ್ಯಾನುಯೋಗದ ಶಾಸ್ತ್ರಗಳಲ್ಲಿ ತತ್ವದ ಪರಿಚಯ ಮಾಡಿಸ್ತಾರೆ. ಏನು ತತ್ವ? ಜೀವದಿಂದ ಅಜೀವಮಯ ಇರುವಂತಹ ಶರೀರ ಭಿನ್ನ ಇದೆ, ಜೀವದಿಂದ ಪರಮಾತ್ಮ ದಶೆ ಪ್ರಾಪ್ತ ಆಗಿರುವಂತಹ ಇನ್ನೊಂದು ಜೀವ ಭಿನ್ನ ಇದೆ, ಜೀವದಿಂದ ಶುಭಾಶುಭ ಭಾವರೂಪದ ಆಶ್ರವ ತತ್ವ ಭಿನ್ನ ಇದೆ. ಇಲ್ಲಿ ಜೀವದಿಂದ ಅಜೀವದ ಭಿನ್ನತೆಯನ್ನು ಎರಡು ಪ್ರಕಾರ ಹೇಳಿದ್ರೆ ಚರ್ಚೆಯೊಳಗ. ಏನ? ಜೀವದಿಂದ ಅಜೀವ ಭಿನ್ನಿದೆ ಅನ್ನೋದರ ಪರಿಭಾಷೆ ಎರಡು ಹೇಳ್ತು. ಏನು ಹೇಳ್ತು? ಜಡವಿರುವಂತಹ ದೇಹ ಭಿನ್ನ ಇದೆ ಒಂದು, ಪರಮಾತ್ಮ ದಶೆ ಸಾಕ್ಷಾತ್ ಪ್ರಾಪ್ತ ಆಗಿರುವಂಥ ಅನ್ಯ ಜೀವ ಕೂಡ ನನ್ನಿಂದ ಭಿನ್ನ ಇದೆ. ಭಿನ್ನ ಇದೆ ಅರ್ಥಾತ್ ಅದೇನಾಯಿತು? ಅದು ಅಜೀವನ ಆಯ್ತು. ಜೀವದಿಂದ ಭಿನ್ನದ ವ್ಯಾಖ್ಯಾ ಏನಿದೆ? ಮತ್ತೊಂದು ಜೀವನ ಅಜೀವರಿ. ಭಿನ್ನ ಅರ್ಥಾತ್ ಅಜೀವನ ಆಯ್ತು. ಹಾಗಾದ್ರೆ ಈ ಪ್ರಕಾರ ಜೀವ ಅಜೀವದೊಳಗಿನ ಭಿನ್ನತೆಯನ್ನ ದ್ರವ್ಯಾನುಯೋಗದೊಳಗೆ ಹೇಳ್ತಾರೆ. ಮುಂದೇನು ಹೇಳ್ತಾರೋ? ಜೀವದಿಂದ ಅಜೀವ ಭಿನ್ನ ಇರುವ ಹಾಗೆ ಆಶ್ರವ ತತ್ವ, ಶುಭಾಶುಭ ಭಾವರೂಪದ ಆಶ್ರವ ತತ್ವ ಅದು ಜೀವದ ಅಲ್ಲ, ಅದು ಜೀವದ ಅಲ್ಲ. ಅದರಿಂದ ಜೀವನಿಗೆ ಲಾಭ ಆಗೋದಿಲ್ಲ. ಯಾವುದರಿಂದ? ಅಜೀವದಿಂದನೂ ಇಲ್ಲ, ಆಶ್ರವದಿಂದನೂ ಇಲ್ಲ. ಅಜೀವ ಯಾವುದು? ಶರೀರ. ಶರೀರ ಉಪವಾಸ ಮಾಡುವುದರಿಂದ ಆತ್ಮನಿಗೆ ಲಾಭ ಆಗೋದಿಲ್ಲ. ಶರೀರ ಆಹಾರದ ತ್ಯಾಗ ಮಾಡುವುದರಿಂದ, ನಿಶ್ಚಲವಾಗಿ ಪ್ರತಿಮೆಯ ಹಾಗೆ ಕೂತ್ಕೊಳ್ಳುವುದರಿಂದ ಆತ್ಮನಿಗೆ ಲಾಭ ಆಗ್ತಿದೆ. ಶರೀರ ವಸ್ತ್ರದ ತ್ಯಾಗ ಮಾಡುವುದರಿಂದ, ಇಂದ್ರಿಯ ವಿಷಯಗಳ ತ್ಯಾಗ ಮಾಡುವುದರಿಂದ ಆತ್ಮನಿಗೆ ಲಾಭ ಆಗ್ತಿದೆ? ಆಗುವುದಿಲ್ಲ. ಯಾವುದೂ ಲಾಭ ಆಗುವುದಿಲ್ಲ. ಅದೇ ಪ್ರಕಾರ ಪರಮಾತ್ಮ ದಶೆಗೆ ಪ್ರಾಪ್ತ ಆಗಿರುವಂಥ ಆ ಅರ್ಹಂತ ಸಿದ್ಧರುಗಳ ಸಾನ್ನಿಧ್ಯದೊಳಗೆ ಹೋಗುವುದರಿಂದ, ಪರಮಾತ್ಮ ದಶೆಗೆ ಪೂರ್ಣತೆಗೆ ಪ್ರಾಪ್ತ ಆಗಿರುವಂಥ ಅರ್ಹಂತ ಸಿದ್ಧರುಗಳ ಸನ್ನಿಧಿಗೆ ಶರೀರ ಸಾಪೇಕ್ಷ ಅಲ್ಲ, ಭಾವ ಸಾಪೇಕ್ಷ.
ಹೋಗುವುದರಿಂದ ಯಾವುದೇ ಲಾಭ ಇಲ್ಲ. ಯಾಕೆ? ಅದು ಅಜೀವಿದೆ, ಅದು ಅಜೀವಿದೆ. ಈ ಪ್ರಕಾರ ಅಜೀವ ತತ್ವದಿಂದ ಜೀವತತ್ವದ ಭಿನ್ನತೆ, ಭಾವ ಸಾಪೇಕ್ಷ ಆ ಪರಮಾತ್ಮತೆಗೆ ಪ್ರಾಪ್ತವಾಗಿರುವಂಥವರ ಸನ್ನಿಧಿಗೆ ಹೋಗಿ ಭಕ್ತಿಯಿಂದ ನತಮಸ್ತಕ ಆಗೋದ, ಭಕ್ತಿಯಿಂದ ಭಾವದಿಂದ ಅವರನ್ನ ಪೂಜ್ಯ ಅಂತ ಹೇಳಿ ತಿಳಿಯೋದು. ಕೃತಕವಾಗಿ ಅಲ್ಲ, ಭಾವದಿಂದ. ಅದು ನೈಮಿತ್ತಿಕ ಭಾವ ಇದೆ. ಅದರಿಂದ ಯಾವ ಲಾಭ ಆಗುವುದಿಲ್ಲ, ಜೀವನಿಗೆ ಆಗುವುದಿಲ್ಲ. ಪುಣ್ಯಬಂಧ ಆಗಬಹುದ್ರೆ ಅದರ ಮಾತಿಲ್ಲ. ಪುಣ್ಯಬಂಧ ಆಗಬಹುದು, ಹೋಗದೇ ಇದ್ರೆ ಪಾಪದೊಳಗನೆ ಉಳಿಬಹುದು. ಅದರ ಮುಖ್ಯತೆ ಇಲ್ಲಿಲ್ಲ, ಅದರ ಚರ್ಚೆ ಇಲ್ಲಿಲ್ಲ. ಜೀವನಿಗೆ ಲಾಭ ಹಾನಿಯಾಗುವ ಮಾತಿದೆ. ಜೀವನಿಗೆ ಲಾಭ ಒಂದೇ ಒಂದು ಕಾರ್ಯದಿಂದ ಆಗ್ತಿದೆ, ಅದರ ಶ್ರದ್ಧಾ ಜ್ಞಾನದೊಳಗ ಜೀವವೇ ವ್ಯಾಪ್ತ ಆಗೋದು, ನಿಜ ತತ್ವವೇ ವ್ಯಾಪ್ತ ಆಗೋದು. ಜೀವನಿಗೆ ಹಾನಿ ಒಂದೇ ಒಂದು ಕಾರ್ಯದಿಂದ ಆಗ್ತಿದೆ, ಯಾವುದು ಹೇಳ? ಜೀವನಿಗೆ ಹಾನಿ ಒಂದೇ ಒಂದು ಕಾರ್ಯದಿಂದ ಆಗ್ತಿದೆ, ಯಾವುದು? ಶ್ರದ್ಧಾ ಜ್ಞಾನಗಳ ಪರದೊಳಗೆ ತನ್ಮಯ ಇರೋದು. ನನ್ನ ಶ್ರದ್ಧಾಗುಣದ ಪರ್ಯಾಯ, ನನ್ನ ಜ್ಞಾನಗುಣದ ಪರ್ಯಾಯ ಪರಾಶ್ರಿತ ರೂಪದಿಂದ ಪರಿಣಾಮ ಮಾಡುತ್ತಿತ್ತು ಅಂತಂದ್ರೆ ಅಲ್ಲಿ ಜೀವನಿಗೆ ಹಾನಿ ಇದೆ. ಅಲ್ಲಿ ಪುಣ್ಯ ಬಂಧ ಆಗ್ತಿದೆ ಅನ್ನೋ, ಪಾಪ ಬಂಧ ಆಗ್ತಿದೆ, ಅಲ್ಲಿ ಸ್ವರ್ಗ ಆಗ್ತಿದೆ ಅನ್ನೋ, ಅಲ್ಲಿ ನರಕ ಆಗ್ತಿದೆ. ಇವುಗಳದ್ದು ಗಣಿತ ನನಗೆ ಮಾಡುವ ಅವಶ್ಯಕತೆ ಇಲ್ಲ. ನನಗೆ ನನ್ನ ಲಾಭ ಹಾನಿ ನೋಡು. ನನಗಲ್ಲಿ ಯಾವುದರಿಂದ ಲಾಭ ಆಗ್ತಿದೆ? ನನಗೆ ಲಾಭ ನನ್ನ ಶ್ರದ್ಧೆಯ ವಿಷಯ ಶುದ್ಧಾತ್ಮ, ನಿಜ ತತ್ವ. ನನ್ನ ಜ್ಞಾನದ ಜ್ಞೇಯ ನಿಜ ಶುದ್ಧಾತ್ಮ, ಅಂತ ತತ್ವ, ಅರೂಪಿ ಚಿನ್ಮಾತ್ರ ವಸ್ತುವಾಗಬೇಕು. ಅದರಿಂದ ನನಗೆ ಲಾಭ ಇದೆ. ನನ್ನ ಶ್ರದ್ಧೆಯ ವಿಷಯ ಪರದ್ರವ್ಯ. ಆ ಪರದ್ರವ್ಯ ಯಾವುದ? ಪರದ್ರವ್ಯದೊಳಗೆ ಯಾವ ಬದಲಾವಣೆ ಇಲ್ಲ. ಏನು ಬದಲಾವಣೆ ಇಲ್ಲ? ಇಂಥದ್ದಿದ್ರ ಲಾಭ, ಇಂಥದ್ದಿದ್ರ ಹಾನಿ. ಈಗಿಲ್ಲ ಗಣಿತ. ಪರದ್ರವ್ಯದ ಆಶ್ರಯ, ನನ್ನ ಶ್ರದ್ಧೆಯ ವಿಷಯ, ನನ್ನ ಜ್ಞಾನದ ಜ್ಞೇಯ ಪರದ್ರವ್ಯ ಇತ್ತು. ಪರದ್ರವ್ಯ ನಾನು ಸ್ಪಷ್ಟ ಹೇಳ್ತಾ ಇದ್ದೇನೆ. ಧನ, ಶರೀರ, ಭೋಗ ಸಾಮಗ್ರಿ ಇರಲಿ, ಬೇಕಾದ್ರೆ ವೀತರಾಗದೇವು ಸಿದ್ಧಾಂತ ಶಾಸ್ತ್ರ ನಿರ್ಗ್ರಂಥ ಗುರು ಸಿದ್ಧ ಕ್ಷೇತ್ರ ಇರಲಿ. ಪರನ ಇದೆ, ಇರಲಿ, ಪರನ ಇದೆ. ಅಲ್ಲೇನಾಗ್ತಿದೆ? ಏನಾಗ್ತಿದೆ? ಶ್ರದ್ಧೆಯ ವಿಷಯ ಪರದ್ರವ್ಯ ಇರುವ ವೇಳೆದೊಳಗೆ, ಜ್ಞಾನದ ಜ್ಞೇಯ ಪರದ್ರವ್ಯ ಇರುವ ವೇಳೆದೊಳಗೆ ಏನಾಗ್ತಿದೆ? ಹಾನಿ. ಏನು ಹಾನಿ ಆಗ್ತಿದೆ? ಸಂಸಾರ ಇದೆ, ನಿರಾಕುಲ ಶಾಂತಿಯ ಪ್ರಾಪ್ತಿ ಇಲ್ಲ, ಬಂಧನ ಇದೆ, ಚತುರ್ಗತಿಗಳಿದ್ದಾವೆ. ಅರೆ, ತಿಳ್ಕೊಳ್ಳುವ ಸಮಯ ಬಂದಿದೆ, ಕಾಲಲಬ್ಧಿ ಬಂದಿದೆ. ಇಷ್ಟು ದಿವಸಗಳ ಅಭ್ಯಾಸದಿಂದ ನಮಗೆ ಸತ್ಯವನ್ನು ಗ್ರಹಣ ಮಾಡುವಂಥದ್ದು ಒಂದು ಅಂತರಂಗದ ಯೋಗ್ಯತೆ ಪಕ್ವ ಆಗಿದೆ. ಅದನ್ನು ಪಕ್ವ ಮಾಡಿದ್ದೇವೆ. ಏನೈತಿ? ನೈಮಿತ್ತಿಕ ಭಾವ. ಅರೆ, ಪರದ ನಿಮಿತ್ತದಿಂದ ಆಗುವಂಥ ನೈಮಿತ್ತಿಕ ಭಾವ. ಅದರಿಂದ ಜೀವನಿಗೆ ಯಾವ ಲಾಭ ಹಾನಿ ಇಲ್ಲ. ಹಾನಿ ಇಲ್ಲ, ಇಲ್ಲ ಪ್ರಭು. ಲಾಭ ಯಾವ ಪ್ರಕಾರ ಇಲ್ಲ, ಅದೇ ಪ್ರಕಾರ ಹಾನಿ. ಏನು ಹೇಳಿತು? ದೃಢ ಆಗಬೇಕು ಜ್ಞಾನದೊಳಗೆ, ವಿಕಲ್ಪದೊಳಗೆ, ವಿಷಯ ಗಟ್ಟಿ ಆಗಬೇಕು. ಆ ವಿಷಯದ ಈ ಸಂಯೋಗ ಬಿಟ್ಟ ನಂತರ ಕೂಡ ಮಂಥನ ನಡಿಬೇಕು. ಏನು ವಿಷಯ? ನನ್ನ ಶ್ರದ್ಧಾ ಜ್ಞಾನಕ್ಕ ಪರದ್ರವ್ಯ ಎಲ್ಲಿಯವರೆಗೆ ಅವಲಂಬನೆ, ಪರದ್ರವ್ಯದ ಅವಲಂಬನೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಪರದ್ರವ್ಯದಿಂದ ಮತ್ತು ಆ ಪರದ್ರವ್ಯದ ಅವಲಂಬನೆ ಮಾಡುವಂಥ ನನ್ನ ಭಾವನೆ ಯಾವ ಲಾಭ ಹಾನಿ.
ಶ್ರದ್ಧೆಯ ವಿಷಯ ನಿಜ ಶುದ್ಧಾತ್ಮ, ಜ್ಞಾನದ ಜ್ಞೇ. ಲೋಕದೊಳಗೆ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದಂಥ ವಸ್ತು ಒಬ್ಬ ಶುದ್ಧಾತ್ಮ. ತಿಳ್ಕೊಳ್ಳಿಕ್ಕೆ ಯೋಗ್ಯವಾದಂಥ ವಸ್ತು ಅನ್ಯ ಯಾವುದೂ ಇಲ್ಲ. ದೇವಶಾಸ್ತ್ರ ಗುರುಗಳನ್ನು ಮೊದಲು ತಿಳ್ಕೊಳ್ಳೋದಿದ್ದೇನಿಲ್ಲ. ಅರೆ ಆಗಮದಿಂದ, ಗುರುವಿನ ಉಪದೇಶದಿಂದ ನೀನು ದೇವಶಾಸ್ತ್ರಗಳನ್ನು ಎಷ್ಟೋ ತಿಳಿದರನೂ ಕೂಡ ಅದು ದೇವಶಾಸ್ತ್ರ ಗುರುಗಳ ನಿಜವಾದ ತಿಳುವಳಿಕೆ ಅಲ್ಲ. ಯಾವಾಗ ಆತ್ಮನನ್ನು ತಿಳಿದ ನಂತರ, ಆತ್ಮನ ಅನುಭೂತಿ ಆದ ನಂತರ ದೇವಶಾಸ್ತ್ರ ಗುರುವಿನ ಜ್ಞಾನ ಆಗ್ತಿದೆಯೋ ಅದು ಸತ್ಯ ಜ್ಞಾನ ಇದೆ. ಅದರಿಂದ ಜೀವ ಆ ಸತ್ಯ ಜ್ಞಾನದ ಬಲದಿಂದ ಶುದ್ಧಾತ್ಮನಲ್ಲೇ ಸ್ಥಿರತೆಯನ್ನು ಸಾಧಿಸುವ ಸಲುವಾಗಿನ ಆ ಪರಮ ನಿಮಿತ್ತಗಳಾದಂಥ ದೇವಶಾಸ್ತ್ರ ಗುರುಗಳ ಆಶ್ರಯ ಮಾಡ್ತಾನೆ. ನಾವು ಯಾವುದರ ಸಲುವಾಗಿ ದೇವಶಾಸ್ತ್ರ ಗುರುಗಳ ಆಶ್ರಯ ಮಾಡೋದ? ಹೇಳ್ರಿ, ಒಂದ್ಸಲ ವಿಚಾರ ಮಾಡಿ ಹೇಳ್ರಿ. ನಾಳೆ ಹೇಳ್ರಿ, ಮುಂದಿನ ರವಿವಾರ ಹೇಳ್ರಿ. ಯಾವುದರ ಸಲುವಾಗಿ ಮಾಡೋದು? ನಮಗೇನು ಧ್ಯೇಯನೇ ಇಲ್ಲರಲ್ಲ ಅಂಥೇಳಿನ ಕುಲ ಪರಂಪರೆಯ ಅನುಸಾರ ನಾವು ಜನದೇವನ ಭಕ್ತರು. ಯಾವ ಪ್ರಕಾರದ ವಿಶೇಷತೆ ನಮ್ಮಲ್ಲಿ ಇಲ್ಲ ಅಂಥೇಳಿ ಆ ಜ್ಞಾನಿ ಪುರುಷ ಹೇಳಿದರೆ, ನೋಡಿ ಹೇಳಿದ. ಏನು ನೋಡಿ ಹೇಳಿದ? ಅಂತರಂಗವನ್ನು ನೋಡಿ ಹೇಳಿದ. ವಿಚಾರ ಮಾಡಿದ್ರೆ ಏನಿದೆ ಹೇಳಿ? ನಮ್ಮ ದೇವಶಾಸ್ತ್ರ ಗುರು ಭಲೆ ಅವರ ಸತ್ಯ ಇದ್ದಾರೆ, ತ್ರಿಲೋಕ ಪೂಜ್ಯ ಇದ್ದಾರೆ, ನಿಜವಾದ ದೇವ ಅವರೇ ಇದ್ದಾರೆ. ಆದ್ರೆ ಅವರ ಶ್ರದ್ಧೆ ಮಾಡುವ ಸಲುವಾಗಿ ನಮ್ಮ ಹತ್ರ ಕಾರಣ ಏನಿದೆ ರೀ? ಶುದ್ಧಾತ್ಮನನ್ನು ತಿಳ್ಕೊಳ್ಳೋದ ಸರಿ ಇದೆ ಅಂದ್ರೆ ವಿಷಯಾಂತರ ಇಲ್ಲ. ಆರಂಭ ಮತ್ತು ಪರಿಗ್ರಹದ ತ್ಯಾಗದ ವಿಷಯ ನಡೆದಂತೆ ಏನು ಹೇಳಿತು ಸುಧಾತಾಯಿ? ನಮ್ಮ ಶುದ್ಧಾತ್ಮನ ನಮ್ಮ ಹತ್ರ ಧ್ಯೇಯ ಏನಿದೆ? ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಮೇಲೆ ನಾವು ಶ್ರದ್ಧೆ ಮಾಡಿದ್ದೇವೆ ಅಂಥೇಳಿ ಹೇಳಿದರ ಯಾವುದರ ಸಲುವಾಗಿ ಮಾಡಿದ್ದೇವೆ? ಧ್ಯೇಯ ಏನಿದೆ ಹೇಳಿ? ಏನಿದೆ? ಅನಾದಿ ಕಾಲದಿಂದ ಅವರಂಗಾಗೋದಿದೆ. ಅದು ಪೂಜ್ಯಪಾದರ ಮಾತಿದೆ. ಅವರ ಮಾತು ನಾವು ಹೇಳಿದ್ರೆ ನಡೆಯುವುದಿಲ್ಲರಿ. ನಮ್ಮ ಹತ್ರ ಗುರಿ ಏನಿದೆ? ಅವರ ಶ್ರದ್ಧೆ ಮಾಡುವ ಸಲುವಾಗಿ ಒಂದಿಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ. ಅಂಧಾನುಕರಣೆಯಿಂದ ಕಾರ್ಯ ಆಗುವುದಿಲ್ಲ. ಅನಾದಿ ಕಾಲದಿಂದ ಮಾಡಿದ್ದ ಅದುವೇ ಏನ ಅಂಧಾನುಕರಣೆ. ತೋಡರ ಮಲ್ಲರ ಮಾತಿನೊಳಗೆ ವಜನೆ ಎಷ್ಟಿದೆ ರೀ? ವಿಚಾರದ ಸಲುವಾಗಿ ಎಷ್ಟು ವಿವಶಗೊಳಿಸಿದ್ದಾರೆ. ಆದ್ರೆ ವಿಚಾರ ಮಾಡುವುದಿಲ್ಲ ಅನ್ನೋದು ನಮ್ಮದು ಮಹಾವ್ರತಕ್ಕಿಂತಲೂ ದೃಢವಾದ ನಿರ್ಣಯ ಇದೆ ರೀ. ಹೀಗಾಗಿ ನಮ್ಮ ಕಾರ್ಯ ಆಗುವುದಿಲ್ಲ. ಹೇಳ್ರಿ, ಒಂದ್ಸಲ ವಿಚಾರ ಮಾಡಿ ಹೇಳ್ರಿ ಪ್ರಭು, ಮಾಡ್ರಿ ವಿಚಾರ. ಒಂದ್ಸಲ ವಿಚಾರದ ಸರಣಿ ಆರಂಭ ಆಗಲಿ. ನಮ್ಮ ಹತ್ರ ಧ್ಯೇಯ ಏನಿದೆ? ಅವ್ರು ಹೇಳಿದ್ರೆ ಒಂದೇ ತದ್ಗುಣ ಲಬ್ಧಯೇ. ಪೂಜ್ಯಪಾದಾಚಾರ್ಯ ದೇವರು ಹೇಳಿದ್ದಾರೆ. ಅದಕ್ಕೆ ಪ್ರಾರಂಭದೊಳಗೆ ನಾನು ಹೇಳಿದ್ದೇನೆ, ಏನ ಯಾರ ಆತ್ಮಾನುಭವ ಸಂಪನ್ನ ಇದ್ದಾರೆ, ಯಾರ ಸಮ್ಯಕ್ ದೃಷ್ಟಿ ಇದ್ದಾರೆ, ಯಾರಿಗೆ ಅಂತಃತತ್ವದ ಪರಿಚಯ ಆದ ನಂತರ ವಿಶ್ವದ ಸಮಸ್ತ ಪರಪದಾರ್ಥ ಮತ್ತು ಪರಪದಾರ್ಥದ ನಿಮಿತ್ತದಿಂದ ಆಗುವಂತಹ ನೈಮಿತ್ತಿಕ ಭಾವಗಳದ್ದ ಪರಿಚಯ ಆಗಿ ಹೋಗಿದೆಯೋ ಅವರ ಆ ಪರಿಚಯ ಪೂರ್ವಕ ಆ ನೈಮಿತ್ತಿಕ ಭಾವಗಳಿಂದ ಬಿಡುಗಡೆಯಾಗಿ ಸ್ವಭಾವ ಭಾವರೂಪದಿಂದ ಪರಿಣಮಿಸುವ ಸಲುವಾಗಿ ಅವರು ಶ್ರದ್ಧೆ ಮಾಡಿದರೆ
ಅವರ ಆಶ್ರಯ ತಗೊಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಇದೆ ರೀ, ಹೌದೇನಿಲ್ಲ? ಹಾಗಾದರೆ ನಾವು ಯಾವುದರ ಸಲುವಾಗಿ ಅವರ ಶ್ರದ್ಧೆ ಮಾಡಿದ್ದೇವೆ? ಕೇವಲ ಕುಲ ಪರಂಪರೆ ಅನುಸಾರನಲ್ಲ, ತಾತ್ಪರ್ಯ ಏನು ಹೊರಡ್ತಿದೆ, ಇನ್ನು ಸಿದ್ಧಾಂತನೂ ಹೇಳೋದಿದೆ. ಏನು ಸಿದ್ಧಾಂತ? ನಮಗೂ ನಮ್ಮ ಆತ್ಮನನ್ನು ತಿಳ್ಕೊಳ್ಳೋದಿದೆ, ಅದಕ್ಕೆ ನಾನು ಅವರ ಶ್ರದ್ಧೆ ಮಾಡ್ತೇನೆ. ಹೌದ್ರೆ? ಹಾಗಾದ್ರೆ ಆತ್ಮ ಇರೋದು ಒಳಗ ಮತ್ತು ಅವರಿರೋದು ಹೊರಗೆ. ಪಶ್ಚಿಮ ದಿಕ್ಕಿನಿಂದ ಹೋಗ್ತಾ 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 ಪೂರ್ವ ದಿಕ್ಕಿನ ಕಡೆಗಿರುವಂಥ ಒಂದು ನಿರ್ದಿಷ್ಟ ಸ್ಥಾನವನ್ನು ತಲುಪಬಹುದೇನ? ವಿರುದ್ಧ ಮಾರ್ಗದೆಂದರೆ ವಿಷಯ ವಿಚಾರಣೀಯ ಇದೆ ರೀ. ವಿಚಾರ ಎಷ್ಟು ಮಾಡ್ತೀವೋ ಅದು ನಮಗೆ ಬಿಟ್ಟದ್ದು ಮಾತಿದೆ. ಯಾವ ರೀತಿ ನಮ್ಮ ವಿಚಾರ ನಡಿಬೇಕು ಅಂತಂದ್ರ ಅದರಿಂದ ಸಂಜ್ಞಿತನದ ಸಾರ್ಥಕತೆ ಆಗಬೇಕು. ನಾವು ಅಂತಃ ತತ್ವವನ್ನು ತಿಳ್ಕೊಳ್ಳೋ ಸಲುವಾಗಿನ ಅವರು ಶ್ರದ್ಧೆ ಮಾಡಿದೆವು. ಹಾಗಾದ್ರೆ ಅವರು ಭಾಷ್ಯದೊಳಗದರು ನಿನಗೆ ಅಂತರಂಗದ ತತ್ವ, ಅಂತಃ ತತ್ವ ಆಗುತ್ತೆ. ದಿಕ್ಕು ವಿರುದ್ಧ ಇದೆ ಅಲ್ಲ, ಅಂತಃ ತತ್ವವನ್ನು ತಿಳ್ಕೊಳ್ಳುವ ಸಲುವಾಗಿ ಏನು ಮಾಡಬೇಕಾಗುವುದು? ಅಂತರ್ಮುಖ ಆಗಬೇಕಾಗೋದೇನು? ಬಾಹ್ಯದ ಅವಲಂಬನೆ ಮಾಡಬೇಕಾಗೋದು. ದೃಢವಾಗಿ ಬಾಹ್ಯದ ಅವಲಂಬನೆ ಮಾಡಬೇಕಲ್ಲ, ಶ್ರದ್ಧೆ ಮಾಡಬೇಕಲ್ಲ, ನಿಷ್ಠೆ ಇರಬೇಕಲ್ಲ. ಎಷ್ಟೋ ಬಾರಿ ಹೇಳಿದ್ದಿದೆ, ಇಂದು ಯಾವ ದುರ್ಭಾಗ್ಯದಿಂದ ಗೊತ್ತಿಲ್ಲ, ಜೀವ ಧರ್ಮದಿಂದ ದೂರ ಹೋಗುವುದಕ್ಕ ಧರ್ಮ ಅಂತ ಹೇಳಿ ತಿಳ್ಕೊಂಡು ಕೂತಿದೆ. ನಿರಂತರ ಧರ್ಮದಿಂದ ದೂರ ಹೋಗುವಂಥ ಪ್ರವೃತ್ತಿಗೆ ಧರ್ಮದ ಪ್ರವೃತ್ತಿ ಅಂತ ಹೇಳಿ ತಿಳ್ಕೊಂಡು ಕೂತಿದನು. ಯಾವ ದುರ್ಭಾಗ್ಯದಿಂದ ಗೊತ್ತಿಲ್ಲ. ಸುಮಾರು 50 ವರ್ಷದ ಹಿಂದಿನ ಮಾತು ಹೇಳಿದ್ದೆನು. ಏನ ನಿಷ್ಠೆ ಅಂಥದ್ದಿತ್ತು, ಪ್ರಾಣ ಹೋದ್ರೂ ಕೂಡ ವ್ರತಾದಿಗಳದ್ದ ಏನೋ ಒಂದು ಪರಂಪರೆಯ ಅನುಸಾರವಾಗಿ ಯಾವ ಒಂದು ನಿಯಮಾವಳಿಗಳಿದಾವೆ, ಕುಲ ಪರಂಪರೆ ಇರಲಿ, ತಾನು ಅಂಗೀಕಾರ ಮಾಡಿದ್ದೇ ಇರಲಿ, ಅವುಗಳ ಪಾಲನೆ ಮಾಡ್ತಿದ್ರು ಅಂಥೇಳಿ ಹೇಳುತ್ತಿತ್ತು. ಅದರಲ್ಲೇನೂ ಏನು ಲಾಭ ಇರಲಿಲ್ಲ. ಆದ್ರೆ ಈಗ ಅದು ಕೂಡ ಇಲ್ಲ ಅಂಥೇಳಿ ಹೇಳಿದ್ದು. ನಿಷ್ಠೆ ಇಲ್ಲ ಧರ್ಮದ ಸಲುವಾಗಿ, ಅದೇ ಅದರಲ್ಲೇನೂ ಏನು ಲಾಭ ಇರಲಿಲ್ಲ. ಅದರ ಲಾಭ ಇತ್ತಲ್ಲ, ಏನಿತ್ತು? ದುರ್ಗತಿ ಗಮನ ನಿಂತಿತ್ತು. ನೋಡ್ರಿ, ಈ ಜೀವನದೊಳಗ ತತ್ವಜ್ಞಾನಂತೂ ನಿಜವಾಗಿ ಪರಮ ಕರ್ತವ್ಯ ಇದೆ. ತತ್ವಜ್ಞಾನ ತುಚ್ಛ ಬುದ್ಧಿಯ ಜೀವರುಗಳಿಗೆ, ಶಬ್ದ ಅವ್ರದ್ದಿದೆ, ತೋಡರ ಮಲ್ಲರದ, ನಂದಲ್ಲ. ಏನಾದರೂ ತಕರಾರಿದ್ರೆ ಅವ್ರ ಹತ್ರ ಕೇಳೋದು. ತುಚ್ಛ ಬುದ್ಧಿಯ ಜೀವರುಗಳಿಗೆ ತತ್ವ ನಿರ್ಣಯ ಆಗೋದಿಲ್ಲ. ಆವಾಗ ಅವರಿಗೆ ಶುಭಾಚರಣೆಯನ್ನು ಹೇಳಲಾಗುತ್ತದೆ. ಪ್ರಥಮಾನುಯೋಗದ ಸಲುವಾಗಿ ಹೇಳಿದ್ದಾರೆ. ಅದರಿಂದ ಏನು ಲಾಭ ಆಗ್ತಿದೆ? ಒಂದೊಂದು ವೃತ್ತದ ಅಂಗೀಕಾರ ಮಾಡಿ ಕೇವಲ ಕಾಗೆ ಮಾಂಸ ಬಿಟ್ಟ ಅವನಿಗೇನು ಲಾಭ ಆಯಿತು? ಹೇಳಿದರಲ್ಲ ಕಥೆ. ಆ ಕಥೆಯನ್ನು ಹೇಳುವುದರ ಹಿಂದೆ ಪ್ರಯೋಜನ ಏನಿದೆಪ್ಪ ಅಂತಂದ್ರೆ, ನಮ್ಮ ಜೀವನದೊಳಗೆ ಈಗ 2 ಮಾರ್ಗದವರು. ಏನ? ಒಂದು ಕರ್ಮಠ ಯೋಗಿಯ ಹಾಗೆ ತತ್ವಜ್ಞಾನದೊಳಗೆ ತೊಡಗೋದು. ತಿಳಿತೇನ್ರಿ? ಕರ್ಮಠ ಯೋಗಿಯ ಹಾಗೆ ತತ್ವಜ್ಞಾನದೊಳಗೆ ತೊಡಗೋದು ಒಂದು. ಎರಡನೇದಿದೆ, ಕುಲ ಪರಂಪರೆಗೆ ಸಂಬಂಧಿಸಿದ ಹಾಗೆ, ಶ್ರಾವಕ ಜೀವನಕ್ಕೆ ಸಂಬಂಧಿಸಿದ ಹಾಗೆ. ಶ್ರಾವಕ ಅಂದ್ರೆ ಇಲ್ಲಿ ನಾಮದ ಶ್ರಾವಕರೇ. ಜೈನ ಗೃಹಸ್ಥನ, ಜೈನನ ಜೀವನಕ್ಕೆ ಸಂಬಂಧಿಸಿದ ಹಾಗೆ ವ್ರತಾದಿಗಳಲ್ಲಿ ನಿಷ್ಠ ಇರೋದ್ರಿ. ನಿಷ್ಠ ಇರೋದು. ನಮ್ಮನ್ನು ನೋಡಿ ಅನೇಕರ ತಮ್ಮ ಪಾಪಗಳಿಂದ ತಾವು ಭಯಭೀತಾಗುವುದು. ಇವು 2 ಬಿಟ್ಟರೆ 3ನೇ ಮಾರ್ಗ ನಮಗಿಲ್ಲ.
ಆದ್ರೆ ಆ ಎರಡರೊಳಗ ನೇರವಾದ ಮಾರ್ಗ ಇದೆ ತತ್ವ ನಿರ್ಣಯ, ತತ್ವಾಭ್ಯಾಸದ ಮೂಲಕ ತತ್ವದ ನಿರ್ಣಯ. ಎರಡನೇದರಿಂದ ಏನು ಲಾಭ ಇದೆ? ಎರಡನೇದರಿಂದ ಲಾಭ ಇದೆ, ದುರ್ಗತಿ ಆಗುವುದಿಲ್ಲ. ಅಲ್ಲಿ ಒಂದು ವೇಳೆ ಎಲ್ಲಿ ಮುಂದಿನ ಗತಿ ಇದೆಯಲ್ಲ, ದುರ್ಗತಿಗೆ ಹೋಗಲಿಲ್ಲ, ನರಕ ತೆರೆಯಂಚಾಗಲಿಲ್ಲ, ಅಲ್ಲಿ ಒಂದು ವೇಳೆ ದೇವತ್ವ ಮನುಷ್ಯಾದೇವು, ಅಲ್ಲಿ ಒಂದು ವೇಳೆ ದೇವಶಾಸ್ತ್ರ ಗುರುವಿನ ಸಂಯೋಗ ಸಿಕ್ಕಿತು ಅಂತಂದ್ರ ಜ್ಞಾನದೊಳಗ ನಿರ್ಮಲತೆ ಬಂದು ತತ್ವದ ನಿರ್ಣಯ ಆಗಬಹುದಾಗಿದೆ. ಇಷ್ಟೇ. ಇದನ್ನು ಬಿಟ್ಟ ನಾವು ಸಂಸಾರದ ಕಾರ್ಯದೊಳಗ ಅಥವಾ ಧಾರ್ಮಿಕ ಕ್ರಿಯೆಗಳಲ್ಲಿ ಕೂಡ ಅಭಿಮಾನದ ಪೋಷಣೆಯೊಳಗೆ ತೊಡಗಿದೆವು ಅಂತಂದ್ರ ಏನು ಮಹಾನ ಪುಣ್ಯದಿಂದ ನಮಗೆ ಪ್ರಾಪ್ತ ಆಗಿತ್ತು ಅದನ್ನೆಲ್ಲ ನಾವು ನಮ್ಮ ಕೈಯಾರೆ ಸುಟ್ಟು ಹಾಕಿದೆವು ಅಂತ ಹೇಳ್ತೇವೆ. ಅಭಿಮಾನ ಪಡುವಂಥದ್ದೇನು ಮಾಡಿದೀವ್ರಿ ನಾವು? ದಾನ ಕೊಟ್ರ ಅಭಿಮಾನ ಪಡೋದಿದೆ, ದೀಕ್ಷಾ ತಗೊಂಡ್ರೆ ಅಭಿಮಾನ ಪಡೋದಿದೆ, ಆಹಾರದೊಳಗೆ ಏನಾದರೂ ಪರಿವರ್ತನೆ ಮಾಡ್ಕೊಂಡ್ರೆ ಅಭಿಮಾನ ಪಡೋದಿದೆಯಾ? ಸುಧಾತಾಯಿ ಒಳಗ ಮೂಲ ಎಲ್ಲಿ ಇದೆಯಲ್ಲ ಅಲ್ಲಿ ಹೋಗಿ ಅಳಗಾಡಿಸಿ ನೋಡೋದ್ರಿ. ಇದ್ರೊಳಗೆ ಅಭಿಮಾನ ಅಂತಂದ್ರೆ ಗರ್ವ ಮಾಡೋ ಮಾತಲ್ಲ. ನಾನು ಮಾಡಿದ್ದೇನೆ ಒಂದಿಷ್ಟೇನ್ರಿ, ನಾನು ಯೋಗ್ಯ ಕಾರ್ಯ ಮಾಡಿದ್ದೇನೆ ಅನ್ನೋ ಸಂತೋಷದ ಭಾವ ರೀ ಮಾಡೋದಿದೆ. ಅದ್ರೊಳಗೆ ಜೀವನ ಪರ್ಯಂತ ಯಾವುದರದೋ ತ್ಯಾಗ ಮಾಡಿದರ, ಅರೆ ನಾನು ಸಾಮೂಹಿಕ ಕಾರ್ಯಕ್ರಮಕ್ಕೆ ಸಾಂಸಾರಿಕ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅನ್ನೋದರದ ತ್ಯಾಗ ಮಾಡಿದರ, ಯಾವ ಹಿಂಸಾಮೂಲ ಪ್ರಸಾಧನಗಳದವು ಅವುಗಳನ್ನು ಬಳಸುವುದಿಲ್ಲ ಅಂಥೇಳಿ ನಿಯಮ ಮಾಡಿದರ, ರೇಷ್ಮೆ ಬಟ್ಟೆ ಉಡುವುದಿಲ್ಲ ಅನ್ನುವ ನಿಯಮ ಮಾಡಿದರ, ಅದರೊಳಗೆ ಏನಿಲ್ಲ ಅಂದರೆ ನಾನು ಮಾಡಬೇಕಾದ ಮಾಡಿನು ಅನ್ನುವ ತೃಪ್ತಿ ಒಳಗಿದೇನಿಲ್ರಿ, ಅದು ಏನಿದೆ ಅದು ನಮಗ ನಮ್ಮ ವರ್ತಮಾನ ಜೀವನದ ಯಾವ ಜ್ಞಾನ ಸಾಮರ್ಥ್ಯ ಅಥವಾ ಯಾವ ನಮ್ಮ ಕಲ್ಯಾಣ ಮಾರ್ಗ ಪ್ರಶಸ್ತ ಮಾಡಿಕೊಳ್ಳುವಂಥ ಯೋಗ್ಯತೆ ಇತ್ತಲ್ಲ ಅದನ್ನು ಸುಟ್ಟ ಹಾಕಿದ ಹಾಗೆ ಇದೆ. ಅಭಿಮಾನ ಪಡುವಂಥದ್ದು ಅದರೊಳಗೆ ಏನಿದೆ? ಹಿಂದನೂ ಹೇಳಿದ್ದಿತ್ತು, ಪ್ರಸಂಗವಶಾತ್ ಎಷ್ಟೋ ಬಾರಿ ಎಷ್ಟೋ ಭವಗಳಲ್ಲಿ ನಾವು ಭೋಗದ ತ್ಯಾಗಿಯಾಗಿ ಉಳಿದ್ದೇವ್ರಿ. ಪ್ರಸಂಗವಶ ಇರಲಿಲ್ಲ, ಪುಣ್ಯನೇ ಇರಲಿಲ್ಲ, ಅವಾಗ ಎಲ್ಲಿ ಭೋಗಿಸಿದೇವ್ರಿ? ಎಲ್ಲಿ ಭೋಗಿಸಿದೆವು? ಅದಕ್ಕೆ ತ್ಯಾಗಿ ಅನ್ಲಿಕ್ಕೆ ಬರುವುದಿಲ್ಲ. ಆದ್ರೆ ಭೋಗದಿಂದ ಬೇರೆ ಉಳಿದೇವನ್ರಿ, ಭಿನ್ನ ಉಳಿದೇವನ್ರಿ. ಭೋಗದ ಏನ ಅವಕಾಶನ ಪ್ರಾಪ್ತ ಆಗಲಿಲ್ಲ ಅಂದ್ರೆ ಏನ್ ಲಾಭ ಆಗಿದೆ ಅಲ್ಲಿ? ಹಾಗಾದ್ರೆ ಇಲ್ಲಿ ಆತ್ಮನ ಪರಿಚಯ ಇಲ್ಲದನ, ಆತ್ಮನಲ್ಲೇ ಸುಖ 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 ನಿರಾಕುಲ ಶಾಂತಿ 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 ತುಂಬಿದ್ದ ಇದೆ. ಇದರ ಪರಿಚಯ ಇಲ್ಲದನ ಯಾವುದ ಭ್ರಾಂತಿ ರೂಪದ ಸುಖ ಇತ್ತೋ ಅದನ್ನು ನೀ ಬುದ್ಧಿಪೂರ್ವಕ ಬಿಟ್ರೂ ಕೂಡ ಅದರಿಂದ ಯಾವ ಲಾಭ ಇಲ್ಲ. ತತ್ವಜ್ಞಾನ ಬೇರೆ ಇದೆ, ಮೋಕ್ಷದ ಮಾರ್ಗ ಬೇರೆ ಇದೆ ಪ್ರಭು. ಓದಿದ ಮಾತ್ರಕ್ಕ ನಮಗೆ ತತ್ವದ ಜ್ಞಾನ ಆಗಲಿಲ್ಲ. ಯಾವುದೋ ಒಂದು ಕಾರ್ಯ ಮಾಡಿದ ಮಾತ್ರಕ್ಕ ನಮ್ದು ಧರ್ಮ ಆಗಲಿಲ್ಲ. ಅದರ ಸಲುವಾಗಿ ಆಂತರ್ಯದೊಳಗ ಇವತ್ತಿನ ದಿವಸ ದೃಢ ನಿರ್ಣಯ ಮಾಡೋದ ಒಂದು ಬೇಕಾದ್ರೆ ತತ್ವಜ್ಞಾನದಲ್ಲಿ ಜಗತ್ತೆಲ್ಲ ಬಂದ ಅಗಲಾಡಿಸಿದ್ರೂ ಕೂಡ ಅದರಿಂದ ಅಳಗಾಡಬಾರದು. ಈ ಪ್ರಕಾರ ಅಟಲ ಅಚಲ ಪ್ರವೃತ್ತಿ ಒಂದು ತತ್ವಜ್ಞಾನದ ಸಲುವಾಗಿ ನಡಿಬೇಕು. ಇಲ್ಲ ಅಂತಂದ್ರೆ ಯಾವ ಜೈನ ಧರ್ಮಕ್ಕೆ ಸಂಬಂಧಿಸಿದ ಶುಭಾಚರಣೆ ಹೇಳಿದರೋ ಅದರೊಳಗೆ ನಿಷ್ಠನಾಗಿ ಇರು. ಇವು ಎರಡು ಮೊದಲ ಜೈನ ಧರ್ಮಕ್ಕೆ ಹೇಳಿದ್ದಾಗ ನಿಷ್ಠೆಯಿಂದ ಇದ್ದಾಗ ತತ್ವಜ್ಞಾನಕ್ಕೆ ಹಾಗೆ ನೋಡ್ರಿ, ಅದಿಲ್ಲದ ತತ್ವಜ್ಞಾನಕ್ಕೆ ಹೋಗಿದ್ದು ಪ್ರಯೋಜನ ಇಲ್ಲ ಅನ್ನೋದ ಅದಂತೂ ಈಗ ನಮ್ಮಲ್ಲೇ ಇದೆ. ಈ ಅಭ್ಯಾಸ, ಈ ಒಂದು ಅಭಿಪ್ರಾಯದಿಂದ ಹೇಳ್ತಾ ಇದ್ದೇನೆ. ಜೈನಾಚಾರಕ್ಕೆ ಸಂಬಂಧಿಸಿದ ಹಾಗೆ ಬಹುಪಾಲ ಆಚರಣೆ ನಮ್ಮ ಜೀವನದೊಳಗೆ ಇದೆ. ಆದ್ರೆ ಅದು ಹೇಗಿದೆ ಅನ್ನೋದ್ರದ್ದು ಒಂದು ಸಲ ಅವಲೋಕನ ಮಾಡಿಕೊಂಡ್ರೆ ಉತ್ತರ ಬರ್ತಿದೆ ಇಲ್ಲ.
ಬರ್ತಿದೆ ಏನಿಲ್ಲ ನೋಡ್ಕೊಂಡ್ಮೇಲೆ ಹೇಳೋದ್ರಿ, ಹಾಗೇ ಹೇಳೋದಿಲ್ಲ. ಯಾವ ಜೈನಾಚಾರ ಶುಭಾಚಾರ ನಮ್ಮಲ್ಲಿ ವರ್ಷಾನುವರ್ಷಗಳಿಂದ ಬುದ್ಧಿ ತಿಳಿದಾಗಿಂದ ಬರ್ತಾ ಇದೆ, ಅದು ಯಾವ ರೀತಿ ಇದೆ? ತತ್ವದ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಇದೆ ಅಥವಾ ಇಲ್ಲ? ಅದನ್ನಿಷ್ಟ ಆಚರಣೆ ಇಲ್ಲ ಅಂತ ಹೇಳಿದ್ರೂ ತತ್ವದ ಅಭ್ಯಾಸಕ್ಕೆ ಅನುಕೂಲ ಇದೆ. ಗೊಂದಲಕ್ಕೀಡಾಗೋದು ಬೇಡ. ತತ್ವದ ಅಭ್ಯಾಸಕ್ಕೆ ಅನುಕೂಲ ಇದೆ ಅರ್ಥಾತ್ ಅದಕ್ಕೆ ಎಷ್ಟು ಬೇಕು ಸಮಯ ಯಾವಾಗ ಪರಿವರ್ತಿತ ಆಗ್ತಿದೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಮಗೆ ತತ್ವಾಭ್ಯಾಸಕ್ಕೆ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ನಮ್ಮಲ್ಲಿ ಯೋಗ್ಯತೆಯೂ ಇದೆ, ಶುಭ ಆಚರಣೆ ಅರ್ಥಾತ್ ವಿಶುದ್ಧಿನೂ ಇದೆ, ಪವಿತ್ರತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಪಾತ್ರೆ ನೆಕ್ಕಿ ಹೋಗಿದ್ರೂ ನಡೀತಿದೆ, ಅದರ ಸ್ವಚ್ಛ ಬೇಕು. ಹಾಲಿಡ್ಬೇಕಾದ್ರೆ ನೆಗ್ಗಿದ್ರೆ ನಡೀತಿದೆ, ಹೊರಗಡೆಯಿಂದ ಕಿಟ್ಟು ಕೂತಿದ್ರೂ ನಡೀತಿದೆ, ಒಳಗೆ ಸ್ವಚ್ಛ. ವಿಶುದ್ಧಿ ವಿಶುದ್ಧಿ ಬೇಕು, ಬರಿದಾದದ್ದು ಬೇಕು. ಏನು ಬರಿದಾದದ್ದು? ಸ್ವರ್ಗದ ಇಚ್ಛೆ, ಧರ್ಮಾತ್ಮ ಅನ್ನಿಸಿಕೊಳ್ಳುವ ಇಚ್ಛೆ. ಏನ್ರಿ ಒಂದೇನೆ ಎರಡು ಎಷ್ಟು ಅದಾವ ಹೃದಯದೊಳಗೆ ತುಂಬಿದವ. ಬೇರೆ ಕಾಣಿಸಿಕೊಳ್ತಾನೆ ಇದ್ದೇವೆ ನಾವು. ನಮ್ಮನ್ನು ಯಾರೂ ಬೇರೆ ನೋಡದಿದ್ರೂ ಕೂಡ ನಮ್ಮಷ್ಟಕ್ಕೆ ನಾವೇ ಬೇರೆ ಅಂಥೇಳಿನ ನಮ್ಮ ದೃಷ್ಟಿಯೊಳಗೆ ಕಾಣಿಸಿಕೊಳ್ತೇವೆ, ನಾವೇ ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿದ್ದೀವಿ? ಧರ್ಮಾತ್ಮ, ಧರ್ಮ ಮಾಡ್ತಾ ಇದ್ದೀವಿ, ಜ್ಞಾನಿ, ಶಾಸ್ತ್ರ ಓದಿದ್ದೀವಿ. ಧರ್ಮಕ್ಕ ಶಾಸ್ತ್ರಜ್ಞಾನಕ್ಕ ನಾವು ಸ್ವಲ್ಪ ಒಳಗೆ ಹೋಗಿ ಬರೋಣ. ಧರ್ಮಕ್ಕ ಶಾಸ್ತ್ರಜ್ಞಾನಕ್ಕ, ಧರ್ಮಕ್ಕ ಶುಭದ ಆಚರಣೆಗೆ ನಿಜವಾಗಿ ಸಂಬಂಧ ಇಲ್ಲ. ಶಾಸ್ತ್ರಜ್ಞಾನ ಅದು ಕ್ಷಯೋಕ್ಷಮ ಪರಾವಲಂಬಿ ಜ್ಞಾನ ಇದೆ ಒಂದು ಮಾತು. ಶುಭಾಚರಣೆ ಅದು ಸಮಯವರ್ತಿ ಪರಿಣಾಮ ಇದೆ, ಪರಾಶ್ರಿತ ಪರಿಣಾಮ ಇದೆ. ಇದು ಶಾಸ್ತ್ರ ಹೇಳ್ತಾರೆ. ಇದೇ ಶಾಸ್ತ್ರ ಹೇಳಿದೆ. ಇದರಿಂದ ನಿನ್ನ ಆತ್ಮ ಬೇರೆ ಇದ್ದಾನೆ, ಅವನನ್ನು ತಿಳ್ಕೊಂಡ ನಂತರ ಆಗುವಂಥ ಅನುಭವ ಬೇರೆ ಇದೆ. ಅದು ಅವನ ನಿರ್ಣಯ ಆದ ನಂತರ ನಿನ್ನ ಶ್ರದ್ಧೆಯೊಳಗಿನ ಪರಿವರ್ತನೆ ಬೇರೆ ಇದೆ. ಪರವಸ್ತುಗಳಿಗೆ ಸಂಬಂಧಿಸಿದ ಹಾಗೆ ಏನು ಶ್ರದ್ಧೆ ಇದೆ ಅಲ್ಲ, ಆ ಶ್ರದ್ಧೆಯೊಳಗೆ ಎಂಥ ಬದಲಾವಣೆ ಆಗ್ತಿದೆ. ಅದನ್ನು ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ, ತಿಳಿಸಿಕೊಡ್ಲಿಕ್ಕೆ ಬರುವುದಿಲ್ಲ. ಅದು ಸ್ವಯಂ ಸ್ವವೇದ್ಯ ಮತ್ತು ಅನಂತ ಕೇವಲ ಜ್ಞಾನಿಗಳ ವಿಷಯ ಮಾತ್ರ. ನಮಗೆ ಇನ್ನೊಬ್ಬರಿಗೆ ತಿಳಿಸಿಕೊಡುವ ಅಥವಾ ನಾನು ಹೀಗಿದ್ದೇನೆ ಅಂತ ಹೇಳಿ ತೋರಿಸಿಕೊಡುವ ಯಾವ ಪ್ರಕಾರದ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಅದರಿಂದ ನಮಗೆ ಯಾವುದೇ ಪ್ರಕಾರದ ಲಾಭ ಹಾನಿ ಆಗೋ ಸಾಧ್ಯ. ಇಲ್ಲೇನು ಹೇಳಿದ್ರು? ಆರಂಭ ಮತ್ತು ಪರಿಗ್ರಹದಿಂದ ಸಂಪೂರ್ಣ ತ್ಯಾಗಿ ಇದ್ದಾನೆ ಅವ. ಯಾವ? ಔಷಧ ಉಪವಾಸ ಸಲುವಾಗಿ ಮನೆಯನ್ನು ಬಿಟ್ಟು ಕೊಟ್ಟ ಊರು ಹೊರಗಿನ ವಸತಿಕೆಯೊಳಗೆ ವಾಸ ಮಾಡಿದನಲ್ಲ, ದೃಷ್ಟಿ ಪಥದೊಳಗ ಅಂಥ ಓರ್ವ ಶ್ರಾವಕನನ್ನ ತಂದುಕೊಂಡ ನೋಡುವುದರ ನಿರ್ಮಲ ದೃಷ್ಟಿಯಿಂದ ಏನು ಮಾಡ್ತಾ ಇದ್ದಾನೆ, ಹೇಗಿದೆ ಅವನ ಬಹಿರ್ಭಾವ ಎಂಥವಿದಾವೆ, ಅವನ ಅಂತರಂಗದ ಶ್ರದ್ಧೆ ಎಂಥದ್ದಿದೆ, ಅವನ ಅಂತರಂಗದ ಅಂತರ್ಮುಖ ಜ್ಞಾನದೊಳಗೆ ಯಾವುದು ವರ್ತಿಸ್ತಾ ಇದೆ, ಯಾವುದು ಜ್ಞೇಯ ರೂಪದಿಂದ ಹೊಳಿತಾ ಇದೆ. ಓರ್ವ ಗೃಹಸ್ಥ ಸಾಧಕನನ್ನ ಇಲ್ಲಿ ಹೇಳಿರುವ ಪ್ರಕಾರ ಪ್ರೋಷಧೋಪವಾಸ ರೂಪದ ಗುಣವ್ರತದ ಅಭ್ಯಾಸ ಮಾಡ್ತಾ ಇರುವಂಥ ಆ ಸಾಧಕನನ್ನ ದೃಷ್ಟಿಯೊಳಗೆ ತಂದುಕೊಂಡ ಅಥವಾ ಕಲ್ಪನೆಯೊಳಗೆ ಸೃಷ್ಟಿಸಿಕೊಂಡ ಅವನ ಅಂತರ್ಬಾಹ್ಯ ಪ್ರವೃತ್ತಿಯ ಅವಲೋಕನೆ ಮಾಡುವುದು.
ಈ ಜಗತ್ತ ನಾನು ಮಾಡ್ತಾ ಇರುವಂಥ ನಾನು ಮಾಡ್ತಾ ಇರುವಂಥ ಕರ್ತವ್ಯ ಇವೆಲ್ಲವುಗಳನ್ನು ಸಂಪೂರ್ಣ ರೂಪದಿಂದ ದೃಷ್ಟಿಯೊಳಗಿಂದ ಅಭಾವ ಮಾಡೋದು. ಆಗಮದಲ್ಲಿ ಯಾವ ಪ್ರಕಾರ ಆ ಗೃಹಸ್ಥ ಶ್ರಾವಕ ಸಾಧಕನ ಮಾತು ಹೇಳಿದರು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಆ ಪ್ರಯತ್ನ ಬಹಿರ್ಮುಖ ಜ್ಞಾನದೊಳಗೆ ಆಗ್ತಿದೆ, ಅಂತರ್ಮುಖ ಜ್ಞಾನದೊಳಗೆ ಇಷ್ಟು ಇದೆ ನೋಡ್ರಿ ಇಲ್ಲಿ ಸಾರ್. ಬಹಿರ್ಮುಖ ಜ್ಞಾನದೊಳಗೆ ಆ ಪ್ರಯತ್ನ ನಡೆಯುವುದಿಲ್ಲ. ಬಹಿರ್ಮುಖ ಜ್ಞಾನದ ಹೆಸರು 11 ಅಂಗ 9 ಪೂರ್ವದ ಪಾಠಿ. ಅಂತರ್ಮುಖ ಜ್ಞಾನದ ಹೆಸರ ಆ ಸಾಧಕರನ್ನ, ಆ ಮುನಿ ಭಗವಂತರನ್ನ ಅಂಥೇಳಿ ಹೇಳಿದ್ರೆ ಅರುಹ ಶುದ್ಧಾಯ ಯಾ ಪೂಜ್ಯಾಯ ಸಾಕು ಪಂಚಪರಮ. ಅವ್ರ ಪರಮ ಇಷ್ಟ ಹೇಗದಾರು ಇವನಿಗೆ ಹೇಗದಾರ್ರಿ? ಪರಮೇಷ್ಠಿಯದ ಶಬ್ದ ಅಲ್ಲ, ಅಂಕಿತ ನಾಮಲ್ಲ. ಪರಮೇಷ್ಠಿ ಅನ್ನೋದ ಅಂಕಿತ ನಾಮಲ್ಲ. ದೇವಿ ಹುಚ್ಚಿಟ್ಟದೇ ಆದೆ ತಮ್ಮ ಆದಾಗೂ ಮೇ ಶರಣಂ. ಹಾಗಾದ್ರೆ ನಿನಗ ಆತ್ಮನೇ ಶರಣಿದ್ದ ಮೇಲೆ ಅವ್ರ ಪರಮೇಷ್ಠ ಹೇಗದಾರು? ನಿನಗ ತಮ್ಮ ಆದಾಹುಮೇ ಶರಣಂ ಅನ್ನುವಂಥ ನಿನಗ ಆತ್ಮನೇ ಶರಣಿರು ಒಳ್ಳೆದೊಳಗ ಅವ್ರ ಪರಮ ಇಷ್ಟ ಹೇಗಾದ್ರು? ಇದು ಧರ್ಮದ ರಹಸ್ಯ. ಇದು ಧರ್ಮದ ರಹಸ್ಯ. ನಿನಗ ಆತ್ಮನೇ ಆಶ್ರಯಭೂತ ಯಾವಾಗ ಆಗ್ತಾನೋ ಅವಾಗ ಅವರು ಪರಮೇಷ್ಠಿ. ಹಾಗಾದ್ರೆ ದೇವಶಾಸ್ತ್ರ ಗುರುವಿನ ಶ್ರದ್ಧೆ ಮಾಡುವುದರಿಂದ ಅವರ ಉದ್ದೇಶ ಏನಿದೆ? ಆತ್ಮಸ್ಥಿರತೆ. ಯಾರ್ದ ಆತ್ಮನ ಪರಿಚಯ ಯಾರ್ದಿದೆಯೋ ಅವ್ರದ್ದು. ವ್ಯವಹಾರ ಸಮ್ಯಕ್ ದರ್ಶನದಿಂದ ನಿಶ್ಚಯ ಸಮ್ಯಕ್ ದರ್ಶನ ಆಗ್ತಿದೆಯೋ ಅಥವಾ ನಿಶ್ಚಯ ಸಮ್ಯಕ್ ದರ್ಶನ ಇರುವೆಳೆದೊಳಗೆ ವ್ಯವಹಾರ ಸಮ್ಯಕ್ ದರ್ಶನ ಇರ್ತಿದ್ದೀರಿ? ಶಿಪ್ಪೆಯಿಂದ ಹಣ್ಣಿನ ರಚನೆ ಆಗ್ತಿದೆಯೋ ಅಥವಾ ಹಣ್ಣು ಇರುವೆಳೆದೊಳಗೆ ಅದಕ್ಕೆ ಶಿಪ್ಪೆ ಇರ್ತಿದ್ದೀರಿ? ವಿಚಾರ. ಹಾಗಾದ್ರೆ ವ್ಯವಹಾರ ಸಮ್ಯಕ್ ದರ್ಶನ ಯಾರನ್ನ ನಿಶ್ಚಯ ಸಮ್ಯಕ್ ದರ್ಶನ ಇದೆ ಅವ್ರದ್ದು. ವ್ಯವಹಾರ ಸಮ್ಯಕ್ ದರ್ಶನದ ಪರಿಭಾಷಾ 3 ಹೇಳಿದ್ದಾರೆ. ಜೀವದಯ ಇದು ಧರ್ಮ, ವ್ಯವಹಾರ ಧರ್ಮದ. ಯಥಾರ್ಥ ದೇವಶಾಸ್ತ್ರ ಗುರುವಿನ ಶ್ರದ್ಧೆ ಇದು ವ್ಯವಹಾರದಿಂದ ಸಮ್ಯಕ್. ಸಪ್ತ ತತ್ವಗಳ ಶ್ರದ್ಧೆ ಇದು ವ್ಯವಹಾರದಿಂದ. ಯಾರಿಗೆ ಸಮ್ಯಕ್ ದರ್ಶನ ಇಲ್ಲ ಅವರಿಗೋ, ಯಾರಿಗೆ ಆತ್ಮಾನುಭೂತಿ ರೂಪದ ಸಮ್ಯಕ್ ದರ್ಶನ ಇದೆ, ಯಾರಿಗೆ ಆತ್ಮಾನುಭೂತಿ ರೂಪದ ನಿಶ್ಚಯ ಸಮ್ಯಕ್ ದರ್ಶನ ಇದೆಯೋ ಆ ಸಮ್ಯಕ್ ದರ್ಶನದ ವಿಷಯನಾದಂಥ ಶುದ್ಧಾತ್ಮನಲ್ಲೇ ಮರುಸ್ಥಿರತೆ ಪುನಃ ಸ್ಥಿರತೆ ಮಾಡುವುದು ಯಾರಿಗಿದೆಯಲ್ಲ ಅವರಿಗೆ ಸಪ್ತತತ್ವದ ಶ್ರದ್ಧೆ ಇದೆ. ಅವರಿಗೆ ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಶ್ರದ್ಧೆ, ಅವರಿಗೆ ಅಹಿಂಸಾ ಧರ್ಮ ಅಥವಾ ಜೀವದಯಾ ಧರ್ಮದ ಶ್ರದ್ಧೆ ತಿಳಿದು ಬಂದಿದೆ ಅಂಥೇಳಿ ತಿಳ್ಕೊಳ್ತಾ ಇದ್ರೆ ನಾನು, ಮತ್ತು ನಾನು ಸ್ವಯಂ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ತಾವು ತಮಗೆ ಅವಶ್ಯಕ ಇತ್ತು ಅಂತಂದ್ರೆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋದ. ಯಾರಲ್ಲೇ ಆತ್ಮನ ಅನುಭೂತಿ ಇಲ್ಲ, ಇನ್ನೊಂದು ಸಲ ಅದನ್ನು ಹೇಳಿಬಿಡ್ತೇನ್ರಿ, ಯಾರಲ್ಲೇ ಆತ್ಮನ ಅನುಭೂತಿ ಇಲ್ಲ, ಅಂತಃ ತತ್ವದ ಪರಿಚಯ ಇಲ್ಲ, ಇಡೀ ವಿಶ್ವದ ಪದಾರ್ಥಗಳಿಗೆ ಸಂಬಂಧಿಸಿದ ತನ್ನ ನೈಮಿತ್ತಿಕ ಭಾವದಿಂದ ತ್ರಿಕಾಲ ಅಸ್ಪೃಷ್ಟನಿರುವಂತಹ ಶುದ್ಧಾತ್ಮನ ನಿರ್ಣಯ ಅನುಭೂತಿ ಪೂರ್ವಕ ಯಾವನಿಗಿಲ್ಲೋ ಅವನು ಸಪ್ತ ತತ್ವದ ಮೇಲೆ ಶ್ರದ್ಧೆ ಯಾವುದಕ್ಕೋಸ್ಕರ ಮಾಡೋದ? ಅವನು ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆ ಮಾಡುವ ಧ್ಯೇಯ ಏನ್ರಿ? ಹಾಗಾದ್ರೆ ತಾತ್ಪರ್ಯ ಇಷ್ಟೇ ಹೊರಡ್ತಿದೆ. ನಾವು ವೀತರಾಗ ದೇವರನ್ನ, ನಿರ್ಗ್ರಂಥ ಗುರುವನ್ನ, ಸಿದ್ಧಾಂತ ಶಾಸ್ತ್ರವನ್ನ ಮನ್ನಿಸುವುದಕ್ಕೆ ಒಂದೇ ಕಾರಣ ಇದೆ, ಜೈನ ಕುಲದೊಳಗೆ ನಮ್ದ ಜನ್ಮ. ಅಂಥೇಳಿ ಆ ಕಾರಣದಿಂದ ನಾವು ಮನ್ನಿಸ್ತಾ ಇದ್ದೀವಿ.
ಇದು ಬಿಟ್ಟು ಹೋದ ನಂತರ ನಮ್ಮ ಮನನಿ ಕೂಡ ಏನಾಗ್ತಿದೆ, ಬಿಟ್ಟು ಹೋಗ್ತಿದೆ. ಅದು ನಮಗೆ ಬೇಕನ, ಅದು ನಮಗೆ ಮಾನ್ಯ ಇದೆಯನ್ನ ಒಳಗೆ ಕೇಳಿ ನೋಡ್ಕೊಳ್ಳೋದ ಮುಂದೆ ಅದರ ಪ್ರಕಾರ ಕಾರ್ಯ